ದೀನಂ ದೂರಂ ಅನಾಥಂ ಶರಣಾಗತಂ ತ್ವದಧೀನಂ ಏನಂ ಉದ್ಧರ ಇತಿ ವಿಜ್ಞಾಪನಕರ್ತೃಣ. ರಾಘವೇಂದ್ರ ಸ್ವಾಮಿಗಳವರಂತಾರೆ, ಇವನು ಮಹಾ ದೀನ, ದುಃಖದಲ್ಲಿದ್ದಾನೆ, ಕಷ್ಟದಲ್ಲಿದ್ದಾನೆ, ಆದರೆ ಸಜ್ಜನ ಸಾತ್ವಿಕನಾಗಿದ್ದಾನೆ. ನಿನ್ನ ಭಕ್ತ, ಇವನನ್ನ ಉದ್ಧಾರ ಮಾಡು. ನಿನ್ನ ಭಕ್ತ ಶರಣಾಗತನಾಗಿದ್ದಾನೆ, ಕಷ್ಟದಲ್ಲಿದ್ದಾನೆ, ಇವನನ್ನು ಉದ್ಧಾರ ಮಾಡುವಂತ ನಮ್ಮ ಪರವಾಗಿ ದೇವರಲ್ಲಿ ಕೇಳಿಕೊಳ್ತಾರೆ ಹನುಮಂತ ದೇವರು. ಕೇಳಿಕೊಳ್ಳಬೇಕಾದ್ರೆ ಎದೆ ಶಟಿಸಿ ಕೈ ಹಿಂದೆ ಮಾಡಿಕೊಂಡು ಕೇಳಲಿಕ್ಕಾಗತ್ತೇನು? ಸರ್ವೋತ್ತಮನಾದ ದೇವರ ಎದುರಿಗೆ ಜೀವೋತ್ತಮರಾದ ವಾಯುದೇವರು ಅತ್ಯಂತ ಭಕ್ತಿಯಿಂದ ಕೈ ಜೋಡಿಸಿ ನಮ್ಮ ಸಲುವಾಗಿ ಕೇಳ್ತಾರೆ. ಒಬ್ಬ, 1, 2, 3, 4 ಅನಂತ ಜೀವರಾಶಿಗಳ ಪರವಾಗಿ ಇವರೆಲ್ಲರನ್ನೂ ನೀನು ಉದ್ಧಾರ ಮಾಡು ಎಂಬುದಾಗಿ ಪ್ರತ್ಯೇಕವಾಗಿ ನಮಗಾಗಿ ನಮಸ್ಕಾರ ಮಾಡಿ ಹನುಮಂತ ದೇವರು ಭಗವಂತನಿಗೆ ಪ್ರಾರ್ಥನೆ ಮಾಡುತ್ತಾರೆ. ಎಷ್ಟು ಜನರಿಗಾಗಿ ಅವರು ನಮಸ್ಕಾರ ಮಾಡಿ ಕೇಳಬೇಕು ದೇವರಿಗೆ? ಒಬ್ಬರೇ ಇಬ್ಬರೇ. ನಿಮ್ಮ ಸಲುವಾಗಿ ನಮಸ್ಕಾರ ಮಾಡಿ ಕೇಳೋದ್ರೊಳಗೆ ಅವ ಮುಂದೆ ಬರ್ತಾನೆ, ಅವನ ಸಲುವಾಗಿ ಮಾಡೋದ್ರೊಳಗೆ ಮತ್ತೊಬ್ಬರು ಮುಂದೆ ಬರ್ತಾರೆ. ಅದಕ್ಕೆ ಹನುಮಂತ ದೇವರು ಕೈ ಜೋಡಿಸಿದ್ದು ಬಿಡಿಸಲಿಕ್ಕೂ ಟೈಮ್ ಇಲ್ಲ ಅವರಿಗೆ. ಜೋಡಿಸಿ ಹಾಗೇ ಇಟ್ಟಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರು ಭಕ್ತರು ತಮ್ಮ ಕಷ್ಟಗಳನ್ನ ಹೇಳಿಕೊಳ್ಳೋದು, ಅದರ ಕಷ್ಟಗಳ ಪರಿಹಾರಕ್ಕಾಗಿ ದೇವರ ಹತ್ರ ಇವರು ಅಪ್ಲಿಕೇಶನ್ ಹಾಕಿ ರೆಕಮೆಂಡೇಶನ್ ಮಾಡೋದು, ಇದು ನಡೀತಾನೇ ಇರುತ್ತದೆ. ಹೀಗಾಗಿ ನಮ್ಮ ಪರವಾಗಿ ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ದೇವರಿಗೆ ಮೊರೆಹೊಕ್ಕುವ ಒಂದು ರೀತಿಯಲ್ಲಿ ಹನುಮಂತ ದೇವರಿದ್ದಾರೆ. ಅದು ಕೈ ಜೋಡಿಸಿದ ಹನುಮಂತ ದೇವರು. ಇನ್ನು ಹನುಮಂತ ದೇವರು